ನಮಸ್ಕಾರ, ನೀವು ನೋಡ್ತಾ ಇರೋದು ಕೆಜಿಎಫ್ ನ ಒನ್ ಪ್ರೊಫೆಷನಲ್ ಆನ್ಲೈನ್ ನ್ಯೂಸ್ ಚಾನೆಲ್ ವಿಟಿವಿ ನ ಸುದ್ದಿಗಳು. ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಸುದ್ದಿಗಳನ್ನ ಇನ್ಸ್ಟೆಂಟ್ ಆಗಿ ಅಪ್ಡೇಟ್ ಆಗಿ. ಇವತ್ತಿನ ಸುದ್ದಿ ವಿಶೇಷ ನೋಡೋಕ್ಕೆ ಮುಂಚೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳಬೇಕು ಅಂತ ಇದ್ದೀವಿ. 3 ವರ್ಷ ಕಾಲ ಕಳೆದಿದ್ದೀವಿ. ಇವತ್ತಿಂದ 4ನೇ ವರ್ಷದಲ್ಲಿ ಕಾಲು ಇಡ್ತಾ ಇದೆ ವಿಟಿವಿ ನೆಟ್ವರ್ಕ್. ಸೊ ವಿ ಥ್ಯಾಂಕ್ ಯು ಆಲ್. 2017 10ನೇ ತಾರೀಕು ಸೆಪ್ಟೆಂಬರ್ ಈ ದಿನ ನಾವು ಈ ವಿಟಿವಿಯನ್ನು ಯೂಟ್ಯೂಬ್ ಚಾನಲನ್ನು ಶುರು ಮಾಡಿದ್ದು. ನಿಮ್ಮ ಸಪೋರ್ಟಿಂದಾನೇ, ನಿಮ್ಮ ಎಲ್ಲರೂ ಸಪೋರ್ಟಿಂದಾನೇ ಇಷ್ಟು ಮಟ್ಟಕ್ಕೆ 26,359 ಸಬ್ಸ್ಕ್ರೈಬರ್ಸ್ ಅಂಡ್ 44.5 ಮಿಲಿಯನ್ ವ್ಯೂವರ್ಸ್ ಇವತ್ತು ತನಕ. ಕನ್ನಡ ಚಾನೆಲ್ಗೆ, ತಮಿಳು ಚಾನೆಲ್ಗೆ ಬರೀ 6 ತಿಂಗಳಾಗಿದೆ. 5,500 ಚಿಲ್ಲರೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. 4,40,000 ವ್ಯೂವರ್ಸ್ ಆಗಿದ್ದಾರೆ. ಅವ್ರಿಗೆ ಅಂತ ಇಲ್ಲ, ಎಲ್ರಿಗೂ ಧನ್ಯವಾದಗಳು. ನಮ್ಮನ್ನು ಯಾರ್ಯಾರು ಸಪೋರ್ಟ್ ಮಾಡಿದಾರೋ, ಯಾರ್ಯಾರು ಅಪೋಸ್ ಮಾಡಿದಾರೋ, ಇವರೆಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಸುದ್ದಿ ನೋಡೋಣ. BEML ಇನ್ನ BEML ಭಾರತ್ ಎರ್ತ್ ಮೂವರ್ಸ್ ಲಿಮಿಟೆಡ್ ಇನ್ನ 2-3 ತಿಂಗಳ ಒಳಗಡೆ ಡಿಸ್ಇನ್ವೆಸ್ಟ್ಮೆಂಟ್ ಕನ್ಫರ್ಮ್, ಪ್ರೈವೇಟೈಸೇಷನ್ ಆಗೋದು ಕನ್ಫರ್ಮ್ ಅಂತ ಪರ್ಫೆಕ್ಟ್ ಸೋರ್ಸ್ ನೀಡಿದೆ ನಮಗೆ. ಆ ಸೋರ್ಸ್ ತಿಳಿಸ್ತಾ ಇರೋದು, ಡಿಸ್ಇನ್ವೆಸ್ಟ್ಮೆಂಟ್ ಲಿಸ್ಟ್ ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಸುಮಾರು ಒಂದು 50-60 ಕಂಪನೀಸ್ ಅನ್ನ ನಿಯಮನ ಮಾಡಿದ್ದಾರೆ. ಅದರಲ್ಲಿ 10-15 ಒಳಗಡೆ BEML ಲಿಸ್ಟ್ ಅಲ್ಲಿ ಇದೆ. ಪ್ರಾಬಬ್ಲಿ ಆಫ್ಟರ್ ದಿಸ್ ಪಾರ್ಲಿಮೆಂಟರಿ ಸೆಷನ್ ಈ ಒಂದು ಅನೌನ್ಸ್ಮೆಂಟ್ ಬರಲಿಕ್ಕಿದೆ. BEML ವಿಲ್ ಬಿ ಇನ್ ದಿ ಟಾಪ್ 15 ಲಿಸ್ಟ್ ಆಫ್ ಡಿಸ್ಇನ್ವೆಸ್ಟ್ಮೆಂಟ್. ಪ್ರೈವೇಟೈಸೇಷನ್ ಆಗೋದು ಕನ್ಫರ್ಮ್. ಮೇ ಬಿ ಅವರು ಕ್ಲಿಯರ್ ಆಗಿ ತಿಳಿಸಿದ್ದಾರೆ ನಮಗೆ ಡೆಲ್ಲಿಯಿಂದ. ಮೇ ಬಿ ರಿಲಯನ್ಸ್ ಆರ್ L&T ವಿಲ್ ಟೇಕ್ ಓವರ್ ಬೆಮೆಲ್ ಅನ್ನುವ ಮಾಹಿತಿ ಬಂದಿದೆ. BGML ನ ಎಕ್ಸ್ ಚೀಫ್ ಇಂಜಿನಿಯರ್ ಆದ KM ದಿವಾಕರ್ ಅವರನ್ನ ಜನವರಿ ತಿಂಗಳಲ್ಲಿ ಭೇಟಿ ಮಾಡಿ ಈ ವರ್ಷ KGFಗೆ BGMLಗೆ ಹೆಂಗಿರುತ್ತೆ ಅಂತ ಕೇಳಿದ್ವಿ. ನಿಮ್ಮ ಮುಂದೆ ಟೆಲಿಕಾಸ್ಟ್ ಮಾಡಿದ್ವಿ. ಇವತ್ತು ಆಫ್ಟರ್ ದ ಪ್ಯಾಂಡಮಿಕ್ ವಾಟ್ ವಿಲ್ ಬಿ ದಿ ಕಂಡೀಷನ್ ಆಫ್ BGML? 973 acres ಆಫ್ ಜಮೀನಲ್ಲಿ ಫ್ಯಾಕ್ಟ್ರಿ ಬರೋಕ್ಕೆ ಸಾಧ್ಯತೆ ಇದೆಯಾ? ಎಲ್ಲಿ BGML ಜಮೀನಿದೆ ಆ ಏರಿಯಾದಲ್ಲಿ ಫ್ಯಾಕ್ಟ್ರಿ ಬರೋಕ್ಕೆ ಸಾಧ್ಯತೆ ಇದೆಯಾ? ಇಂಡಸ್ಟ್ರಿಯಲ್ ಪಾರ್ಕ್ ಮಾಡೋಕ್ಕೆ ಸಾಧ್ಯತೆ ಇದೆಯಾ ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದೀವಿ. ಎಕ್ಸ್ಕ್ಲೂಸಿವ್ BGML ನ ಎಕ್ಸ್ ಚೀಫ್ ಇಂಜಿನಿಯರ್ KM ದಿವಾಕರ್ ಅವರು ನಿಮ್ಮ ಮುಂದೆ ಬರಲಿಕ್ಕಿದ್ದಾರೆ. ಅದಕ್ಕೆ ಮುಂಚೆ ಜೈ ಭೀಮ್ ಪ್ರೈವೇಟ್ ಬಸ್ ಡ್ರೈವರ್ಸ್ ಅಂಡ್ ಕಂಡಕ್ಟರ್ಸ್ ಯೂನಿಯನ್ ವತಿಯಿಂದ KGF ತಾಲೂಕಿಗೆ ನೂತನ ಪದಾಧಿಕಾರಿಗಳನ್ನ ನಿಯಮನ ಮಾಡಿದ್ದಾರೆ. ಇದಕ್ಕೆ ಅವರು ಧನ್ಯವಾದಗಳನ್ನ ತಿಳಿಸಿದ್ದಾರೆ. ಸಪೋರ್ಟ್ ಮಾಡಿದ್ದಕ್ಕೆ ಅಸಂಘಟಿತ ಕಾರ್ಮಿಕರ KGF ತಾಲೂಕಿನ ಅಧ್ಯಕ್ಷರಾದ ಸುಜಾತಾ ಬಾಬು ಅವರಿಗೆ. ಎಕ್ಸ್ಕ್ಲೂಸಿವ್ ಒಂದು ಚಿಕ್ಕ ಬ್ರೇಕ್ ನಂತರ. ಬೆಸ್ಟ್ ಸೇವಿಂಗ್ಸ್ ಫಾರ್ ಯೋರ್ ಫ್ಯೂಚರ್. Buy a plot at Sindhu Nagar, Gautam Nagar 5th Cross Extension. Book your premium villa plots today. Call 9513010900.
Sri Bhagavan Mahavir Jain College, Geeta Road. Robertson Pet. Admission now started for pre-university courses. Undergraduation, post-graduation, CA, CS and ICWA courses. Call 08153261733. For a clear vision, Computerized eye testing. only at Balaji Opticals. Opposite to SBI Surajmul Circle. One-stop solution for your neuro and holistic problems. Dr. J. Mariadas, near Municipal Ground, First Class Road, Nehru English School, Urgampet. Quality education, professional teaching, CCTV based classrooms. Nehru English School, Urgampet. Transport facility with SMS updates. Admissions now open for pre-KG to 10th standard. Nehru English School, Urgampet. Yeah, Ministry of Mines was always telling there is no gold. This is the first time in the history of BGML after closure that they have come to the court and declared themselves that there is nearly 8,000 crores worth of gold in the BGML assets. So that being there, now I think state government which had sought that place for industrializing, it's a very good proposal. We should be happy about it. Sir, BGML hospital some years before, there was a big propaganda that 2 crores from the state government has been released. So we are going to renovate the BGML hospital. What is exactly BGML hospital's today's conditions, status? Supply, power supply, the water supply, everything. It's a fully developed location. Whereas this Betranahalli, which somebody says 3,200 acres of oil, it's actually not a place which is for industrialization, because there already it's a mineral zone. This land of Betranahalli is been as with Britishers. We are very happy if something good happens to KGF. We are hoping for that to happen. The same government of Karnataka, last 20 years when the company is closed, they didn't come. They didn't even come to see what employees are undergoing the problem. So when that being the case, they suddenly want to come and do something without even discussing, without even talking to us. It's very unfortunate. ಸಂಘಟಿತ ಕಾರ್ಮಿಕರಲ್ಲಿ ನೀವು ಇದ್ದೀರಾ, ನಿಮ್ಮೊಂದು ಸಹಕಾರನೂ ಎಲ್ಲರಿಗೂ ಬೇಕು. ನಮ್ಮ ಬಾಬಣ್ಣವ್ರನ್ನೆಲ್ಲ ನಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ಮುಂದಿನ ದಿನಗಳಲ್ಲಿ ನಮ್ಮ ಯೂನಿಯನ್ ಇರೋವರೆಗೂ ನಮಗೆ ಮಾರ್ಗದರ್ಶನ ಆಗಿ ನಮ್ಮನ್ನ ಏನಾದರೂ ತಪ್ಪುಗಳೇನಾದರೂ ಮಾಡಿದ್ರೆ ಸರಿ ಮಾಡಿ ಅದನ್ನು ಅವ್ರನ್ನ ಮುನ್ನಡೆಸಬೇಕಂತ ಅವರಲ್ಲಿ ಕಳ್ಗೈಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ. Busy city with fussy citizens. Salva food delivery anywhere in city. First time in KGF food delivery app. Salva Food Delivery. Download from Play Store and register today. ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಒಂದು ಉತ್ತಮ ಶಾಲೆ ಹುಡುಕ್ತಿದ್ದೀರಾ? ಗಾಂಧಿ ಮೆಮೋರಿಯಲ್ ಎಜುಕೇಶನಲ್ ಟ್ರಸ್ಟ್, ಪೈಪ್ಲೈನ್ ಎಕ್ಸ್ಟೆನ್ಷನ್, ಪಾರಂಡಹಳ್ಳಿ. ದೂರದಿಂದ ಬರುವ ವಿದ್ಯಾರ್ಥಿಗಳಿಗೆ ವಾಹನ ಸೌಲಭ್ಯ ಇತ್ಯಾದಿಗಳು. 8, 9, 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಉಚಿತ ಟ್ಯೂಷನ್ ಸೌಲಭ್ಯಗಳು. ಸ್ಟಾರ್ಟ್ ಆಗಿದೆ ಅಡ್ಮಿಷನ್. ಈ ಗೋಲ್ಡನ್ ಆಪರ್ಚುನಿಟಿಯನ್ನು ಮಿಸ್ ಮಾಡ್ಕೋಬೇಡಿ. ಹಿಂದೆ ಭೇಟಿ ಮಾಡಿ. ಸೆಕ್ರೆಟರಿ ಪಿ ಕೃಷ್ಣಪ್ಪ, 9448412565. ಶ್ರೀ ವಿನಾಯಕ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್. Admission started. Engineering, Pre-university courses, diploma courses, B Pharmacy, D Pharmacy, BSc Nursing. paramedicals and ITI. Sri Vinayaka Groups of Institution. Near Tollgate, Coromandel. Call 9945304107. Want a government job in medical field? Join today. Bethany Paramedical College, opposite to KGF Civil Court. 2 and 3 years diploma courses. Contact Principal Dr. Sendil Vadivu. Call 9945014196. 9485230003. Sri Vinayaka Group of Institution. Admission started. Engineering, Pre-university courses, diploma courses, B Pharmacy, D Pharmacy, BSc Nursing. paramedicals and ITI. Sri Vinayaka Groups of Institution. Near Tollgate, Coromandel. Call 9945304107. How is the condition of BGML reopening or BGML revival? Please let our viewers So know. nice that you came the New Year day, just on the eve of New Year. It was a great time that 2020 would be a great year. But accordingly, even on 3rd February 2020, the High Court of Karnataka had called the BGML matter, and
they had warned government of India that you have still not implemented Supreme Court order which is mandatory on you. But they pleaded for 4 weeks time, which we agreed that because they also wanted to say the MECL, the exploration company, had come to KGF and they have made a techno-economical report wherein they are indicating about 8,000 crores of worth gold is available in the sub-levels. So we are also very happy all along BGML authorities, government of India, Ministry of Mines was always telling there is no gold. This is the first time in the history of BGML after closure that they have come to the court and declared themselves that there is nearly 8,000 crores worth of gold in the BGML assets. So it's a great news to us because this is what we have been telling all along. There is plenty of gold. If you are not able to run the mines, please hand it over to us. Don't bury the gold. Don't bury the natural resource. It's a God's gift. We should not leave it into the ground for burying it. And it is an asset of the people of KGF, citizens of KGF. Fortunately, they took 4 weeks time, and which was given by the court, and we were hopeful that by 4 weeks they will come back with a resolution of BGML, because that was the tenor in which the court directed them. But unfortunate for all of us, rather, it's a national issue, it's an international issue now. The COVID-19 gripped into, and the courts were not convening after that for a long time now. And even recently when the online court proceedings are going on, because our matter is from year 2000, the file is too big for them to really scan and make it an electronic type for the judges to go through it. So our case will come only when the COVID is to a large extent not in the arena. But we are hoping. How about this? How about the cyanide dump, sir? There's a big saying going on. Thousands, 100 tons of cyanide dump will be sent to testing to Hyderabad. Yeah. See, even cyanide dump, we are having nearly 35 lakh to, 350 lakh to 400 lakh tons of cyanide dump. And these are already tested by various agencies. And if one more agency want to test the tail dump, which is there accumulated for last 140 years, nothing wrong, because anyway we are, even when we are starting, we have to actually analyze, test almost every day, every time. So if somebody want to test it, we should not worry about it. Let it be 100 ton is too less a sample size for them to really go for take for testing. We have no objection in anybody taking, anybody doing, except that they should go in a direction which is in the interest of the public of KGF and the employees of KGF. Sir, 973 acres of land to be taken over by state government, and they are planning for an industrial park or industrial hub. This is, to be frank with you, this 973 acres were reported by us to the court when BML illegally had a lease, made a lease, illegal lease with BGML for taking over 2 workshops and nearly 1,000 acres of land. At that time itself we indicated to BML, also to the court, that there is already nearly 1,000 acres of surplus land available with BML, right next to the service center and areas where now it has become near to that offices quarters. So that being there, now I think state government, which had sought that place for industrializing, it's a very good proposal. We should be happy about it. But over and above, what I feel is the state government has, at least for KGF, for last at least 20-30 years, have not done much to KGF. For example, they have developed what is called as industrial estate in Muscom. They also have, there is an industrial estate near Bangarpet. Both these industrial estates are almost without any big activity. And if they really wanted to support the employees of the society of the citizens of KGF, they should have expanded that, like how they have done in
Narsapura, how they have done other areas, now they are done Whitefield, such kind of industrial estate they could have easily done. It is available even now. Instead of they trying to ask, no, we want to make industrial area only when you give the land. It is not fair because there is already industrial area fully equipped, fully developed in Muscom, also in Bangarapet, which they are still not able to really come up to the expectation of the citizens of KGF. It's never giving any employment to the citizens of KGF because they themselves don't have proper sufficient job opportunities. ಜೈ ಭೀಮ್ ಖಾಸಗಿ ಬಸ್ ಚಾಲಕರ ಹಾಗೂ ನಿರ್ವಾಹಕರ ಯೂನಿಯನ್ ಶುರುವಾಗಿ ಸುಮಾರು 6 ತಿಂಗಳಾಗಿದ್ದು, ಕೋವಿಡ್-19 ಸಂದರ್ಭದಲ್ಲಿ ಇವರು ಸುಮಾರು ಕಷ್ಟಗಳನ್ನು ಅನುಭವಿಸಿದ್ದಾರೆ. ಅಂದರೆ ಕಂಡಕ್ಟರ್ಸ್ ಡ್ರೈವರ್ಸ್ಗೆ ದಿನನಿತ್ಯ ಜನಗಳಿಗೆ ಸೇವೆ ಮಾಡ್ತಾ ಅವರಿಗೆ ಬೇರೆ ಕೆಲಸ ಕಾರ್ಯಗಳು ಅರಿವಿಲ್ಲದಾಗಿತ್ತು, ಬೇರೆ ಕೆಲಸಕ್ಕೆಲ್ಲೂ ಹೋಗದೇ ಇರೋ ಥರ ಆಗಿತ್ತು. ಸರ್ಕಾರದ ಒಂದು ಈ ಕೋವಿಡ್-19ರಲ್ಲಿ ಲಾಕ್ಡೌನ್ ಮಾಡಿದ ಈ ಸಂದರ್ಭದಲ್ಲಿ ಇವರು ವಾಹನ ಚಾಲಕರು ಹಾಗೂ ಕಂಡಕ್ಟರ್ ಕ್ಲೀನರ್ಗಳು ಬೇರೆ ಯಾವುದೇ ರೀತಿಯ ಕೆಲಸಕ್ಕೂ ಹೋಗಲಿಕ್ಕೆ ಸಾಧ್ಯತೆಯಿಲ್ಲ. ಕಾರಣ ಎಲ್ಲ ಜಾಗದಲ್ಲಿ ಅವರವರ ಒಂದು ಸಿಸ್ಟಮ್ಯಾಟಿಕಲ್ಲಿ ಅವರವರ ಕೆಲಸ ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಇವರಿಗೆ ಹೊಸ ಕಾರ್ಯಗಳು ಗೊತ್ತಿಲ್ಲದೆ ಇರೋದು. ಈ 6 ತಿಂಗಳು ಇವರು ಪಟ್ಟಿರ್ತಕ್ಕಂಥ ಕಷ್ಟ ನಷ್ಟಗಳು ಎಷ್ಟಿದೆ ಅಂತ ಹೇಳಿದ್ರೆ, ಮನೆಗೆ ಒಂದು ರೇಷನ್ ಸಹ ಕೊಡಲಿಕ್ಕೆ ಸಾಧ್ಯತೆ ಇಲ್ಲದಂತಹ ಒಂದು ಯೋಚನೆಯನ್ನು ಇವರಿಗೆ ತೊಂದರೆ ಬಂದಿದೆ. ಸೊ ಇದೇ ರೀತಿ ಇವರು ಸಂಘದ ಜೈ ಭೀಮ್ ಸಂಘದ ಕಂಡಕ್ಟರ್ಸ್ ಹಾಗೂ ಡ್ರೈವರ್ಸ್ ಹಾಗೂ ಕ್ಲೀನರ್ಗಳು ಒಂದು ಸಮಾಲೋಚನೆ ನಡೆಸಿದಾಗ ಸರ್ಕಾರದಿಂದ ಇವರಿಗೆ ಏನೆಲ್ಲ ಸೌಲಭ್ಯಗಳು ಮಾಡಲಿಕ್ಕೆ ಆಗುತ್ತಾ ಇದೆ ಎಂಬುದನ್ನು ಅರಿವು ಜಾಗೃತಿಯನ್ನು ಮೂಡಿಸಿ ಕರ್ನಾಟಕ ಪ್ರದೇಶ ಅಸಂಘಟಿತ ಕಾರ್ಮಿಕ ಪರಿಷತ್ನ ರಾಜ್ಯಾಧ್ಯಕ್ಷರಲ್ಲಿ ಮೊರೆ ಇಟ್ಟು ಶ್ರೀ KV ಸುರೇಶ್ ಕುಮಾರ್ ಅವರು ಸ್ವತಃ KGFಗೆ ಬಂದು ಇವರಿಗೆ 5 ಲಕ್ಷದ ಜೀವ ವಿಮಾ 5 ಲಕ್ಷ ರೂಪಾಯಿಯ ಜೀವ ವಿಮಾ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಖಂಡಿತವಾಗ್ಲೂ ಅದು ಆ ಕಾರ್ಯಗಳು ನಡೀತಾ ಇದೆ. ಸ್ನೇಹಿತರೆ, ಇಷ್ಟೊತ್ತು ನೀವು ನೋಡಿದ್ದು ಒನ್ ಪ್ರೊಫೆಷನಲ್ ನ್ಯೂಸ್ ಚಾನಲ್ ಆಫ್ KGF VTVನ ಸುದ್ದಿ. ಮರಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಸುದ್ದಿಗಳನ್ನು ಇನ್ಸ್ಟೆಂಟ್ ಆಗಿ ಅಪ್ಡೇಟ್ ಆಗಿ ಮುಂದಿನ ಸುದ್ದಿಯಲ್ಲಿ ನೋಡೋಣ. ಸೈನಿಂಗ್ ಔಟ್ ಶ್ರೀಧರಾಮ್. ನಮಸ್ಕಾರ.